ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಜೂನ್ 29 ಪೌರ್ಣಮಿಯ ದಿನದಂದು ಮನೆಯಲ್ಲಿ ತಪ್ಪದೇ ಪಾಲಿಸಬೇಕಾದ ನಿಯಮಗಳು ಇವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸನಾತನ ಧರ್ಮದಲ್ಲಿ ಅಡಗಿರುವ ಎಷ್ಟೋ ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯಗಳನ್ನು, ನಮ್ಮ ಜೀವನವನ್ನು ಸುಖ ಸಂತೋಷಗಳಿಂದ ತುಂಬುವ ಎಷ್ಟೋ ವಿಶೇಷವಾದ ಪೂಜಾ ವಿಧಾನಗಳನ್ನು ಎಪ್ಪಟಿಕಾಗಲಿ ನಿಮ್ಮ ಮುಂದೆ ತೆಗೆದುಕೊಂಡು ಬರುವ ನಮ್ಮ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಇನ್ನೆಷ್ಟೋ ಅಮೂಲ್ಯವಾದ ಧಾರ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಎಲ್ಲವೇಳೆಯೂ ಇರಲಿ ಎಂದು ಕೋರುತ್ತಾ ಕಮೆಂಟ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀರಾಮ್ ಎಂದು ಬರೆಯುವುದನ್ನು ಮಾತ್ರ ಮರೆಯಬೇಡಿ. ಮಿತ್ರರೇ, ಹಿಂದೂ ಸಂಪ್ರದಾಯದಲ್ಲಿ ಪೌರ್ಣಮಿ ತಿಥಿಗೆ ಎಷ್ಟೋ ವಿಶಿಷ್ಟವಾದ ಸ್ಥಾನವಿದೆ. ಪೌರ್ಣಮಿ ಎನ್ನಗಲೇ ಸಾಕ್ಷಾತ್ ಆ ಸಿರಿ ಸಂಪತ್ತುಗಳ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಪಾತ್ರವಾದ ದಿನ ಎಂದು ನಮ್ಮೆಲ್ಲರಿಗೂ ಗೊತ್ತು. ಅದರಲ್ಲೂ ಈ ಜೂನ್ 29ನೇ ತಾರೀಖಿನಂದು ಸೋಮವಾರದ ದಿನ ಬರಲಿರುವ ಜ್ಯೇಷ್ಠ ಪೌರ್ಣಮಿಗೆ ನಮ್ಮ ಪುರಾಣಗಳಲ್ಲಿ ಎಣೆಯಿಲ್ಲದ ಪ್ರಾಮುಖ್ಯತೆ ಇದೆ. ಸೋಮವಾರ ಪರಮಶಿವನಿಗೆ ಇಷ್ಟವಾದ ದಿನ, ಹಾಗೆಯೇ ಪೌರ್ಣಮಿ ಅಮ್ಮನವರಿಗೆ ಇಷ್ಟವಾದ ದಿನ. ಹೀಗೆ ಶಿವಕೇಶವರಿಗೂ ಲಕ್ಷ್ಮೀದೇವಿಗೂ ಇಷ್ಟವಾದ ಈ ಅದ್ಭುತವಾದ ದಿನದಂದು ನಾವು ಮಾಡುವ ಸಣ್ಣ ಸಣ್ಣ ಪೂಜೆಗಳು, ಪರಿಹಾರಗಳು ನಮ್ಮ ಜೀವನದಲ್ಲಿ ಊಹಿಸದ ಶುಭ ಫಲಿತಾಂಶಗಳನ್ನು ತೆಗೆದುಕೊಂಡು ಬರುತ್ತವೆ. ಈ ಶಕ್ತಿಶಾಲಿ ಪೌರ್ಣಮಿಯನ್ನು ಯಾರೂ ವೃಥಾ ಮಾಡಿಕೊಳ್ಳಬೇಡಿ. ಈ ದಿನದಂದು ಆಚರಿಸಬೇಕಾದ ವಟಸಾವಿತ್ರಿ ವ್ರತವಿಧಾನ, ಸಿರಿ ಸಂಪತ್ತುಗಳನ್ನು ಆಕರ್ಷಿಸುವ ಲಕ್ಷ್ಮೀದೇವಿ ಪೂಜಾ ವಿಧಾನ ಮತ್ತು ಸಾಲದ ಬಾಧೆಗಳು ನಿವಾರಣೆಯಾಗಿ ಅಷ್ಟೈಶ್ವರ್ಯಗಳು ಉಂಟಾಗಲು ಮನೆಯಲ್ಲಿ ಪಾಲಿಸಬೇಕಾದ ಅದ್ಭುತವಾದ ನಿಯಮಗಳ ಬಗ್ಗೆ ಈಗ ನಾವು ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಈ ಜ್ಯೇಷ್ಠ ಪೌರ್ಣಮಿ ದಿನದಂದು ಪ್ರತಿಯೊಬ್ಬರೂ ಮುಂಜಾನೆಯೇ ಎಂದರೆ ಬ್ರಹ್ಮ ಮುಹೂರ್ತದಲ್ಲಿಯೇ ನಿದ್ದೆಯಿಂದ ಏಳಬೇಕು. ಮನೆ ಹಾಗೂ ಪೂಜಾ ಮಂದಿರವನ್ನು ಸ್ವಚ್ಛವಾಗಿ ತೊಳೆದು ಪವಿತ್ರಗೊಳಿಸಬೇಕು. ಮನೆಯಲ್ಲಿ ಎಲ್ಲೆಡೆ ಸ್ವಲ್ಪ ಅರಿಶಿನ ಹಾಗೂ ಕರ್ಪೂರ ಬೆರೆಸಿದ ನೀರನ್ನು ಚಿಮುಕಿಸುವುದರಿಂದ ಮುಂಡ್, ಆಜಿ, ಝಹ್ ನೆಗೆಟಿವ್ ಎನರ್ಜಿ ಎಲ್ಲ ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುತ್ತವೆ. ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಸುಂದರವಾಗಿ ಕುಂಕುಮದ ಬೊಟ್ಟು ಇಟ್ಟು ಸಿಂಹದ್ವಾರದ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿಗಳನ್ನು ಹಾಕಿ ಲಕ್ಷ್ಮೀದೇವಿಗೆ ಸ್ವಾಗತ ಕೋರಬೇಕು. ಪೂಜೆ ಮಾಡುವ ಸ್ತ್ರೀಯರು ಮುಂಜಾನೆಯೇ ತಲೆಸ್ನಾನ ಮಾಡಿ ಕೆಂಪು ಬಣ್ಣದ ಅಥವಾ ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಎಷ್ಟೋ ಶುಭಪ್ರದ. ಕುತ್ತಿಗೆಯಲ್ಲಿ ಕರಿಮಣಿ, ಕೈಗಳಿಗೆ ಬಳೆಗಳು, ಕಾಲುಗಳಿಗೆ ಅರಿಶಿನ ಹಚ್ಚಿಕೊಂಡು ಹಣೆಬೊಟ್ಟಿನಲ್ಲಿ ತುಂಬಿ ಕುಂಕುಮ ಇಟ್ಟುಕೊಂಡು ಒಬ್ಬ ಮುತ್ತೈದೆಯಂತೆ ತಯಾರಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ನಿಮ್ಮ ಪೂಜಾ ಮಂದಿರದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವಿನ ಭಾವಚಿತ್ರಗಳನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಬೇಕು. ಅಮ್ಮನವರಿಗೆ ಅತ್ಯಂತ ಪ್ರೀತಿಪಾತ್ರವಾದ ಕೆಂಪು ಗುಲಾಬಿ ಹೂವುಗಳಿಂದ ಅಲಂಕರಿಸಿ ಅರಿಶಿನ ಕುಂಕುಮಗಳನ್ನು ಸಮರ್ಪಿಸಬೇಕು. ಆನಂತರ ಸ್ವಾಮಿ ಹಾಗೂ ಅಮ್ಮನವರ ಮುಂದೆ ಸ್ವಚ್ಛವಾದ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ಈ ಪೌರ್ಣಮಿ ದಿನದಂದು ಲಕ್ಷ್ಮೀದೇವಿ ಸ್ವಯಂಭೂಮಿಯ ಮೇಲೆ ಸಂಚರಿಸುತ್ತಾಳೆ ಎಂಬ ಪ್ರತೀತಿಯಿದೆ. ಆದ್ದರಿಂದ ಆ ತಾಯಿಗೆ ಆಹ್ವಾನ ಕೋರುತ್ತಾ ಮುಂಜಾನೆಯೇ ಮನೆಯಲ್ಲಿ ಹಾಲು ಉಕ್ಕಿಸುವುದು ಎನ್ನುವುದು ಎಷ್ಟೋ ಅದ್ಭುತವಾದ ಪರಿಹಾರ. ಹೀಗೆ ಉಕ್ಕಿಸಿದ ಹಾಲಿನಿಂದ ಪಾಯಸ ಅಥವಾ ಯಾವುದೇ ಸಿಹಿ ಪದಾರ್ಥವನ್ನು ತಯಾರು ಮಾಡಿ ಅಮ್ಮನವರಿಗೆ ನೈವೇದ್ಯವಾಗಿ ಸಮರ್ಪಿಸಿದರೆ
ನಿಮ್ಮ ಮನೆಯಲ್ಲಿ ಆಯುರಾರೋಗ್ಯಗಳಿಗೆ, ಧನಧಾನ್ಯಗಳಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಹಾಗೆಯೇ ನಿಮ್ಮ ಪೂಜೆ ಕೋಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಭಾವಚಿತ್ರದ ಮುಂದೆ ಕೆಲವು ತುಳಸಿ ದಳಗಳನ್ನು ಇಟ್ಟು ಪ್ರಾರ್ಥಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಧರ್ಮಬದ್ಧವಾದ ಕೋರಿಕೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ. ಈ ಜ್ಯೇಷ್ಠ ಪೌರ್ಣಮಿಗೆ ಇರುವ ಮತ್ತೊಂದು ಅತ್ಯಂತ ಪ್ರಮುಖವಾದ ಮತ್ತು ವಿಶೇಷವಾದ ಪ್ರಾಮುಖ್ಯತೆ ವಟಸಾವಿತ್ರಿ ವ್ರತ. ವಿವಾಹವಾದ ಪ್ರತಿ ಸ್ತ್ರೀ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಕುಟುಂಬದ ಶ್ರೇಯಸ್ಸಿಗಾಗಿ ಈ ದಿನದಂದು ಖಂಡಿತವಾಗಿಯೂ ಈ ವ್ರತವನ್ನು ಆಚರಿಸಲೇಬೇಕು. ನಮ್ಮ ಪೌರಾಣಿಕ ಕಥೆಗಳ ಪ್ರಕಾರ ಮಹಾಪತಿವ್ರತೆಯಾದ ಸಾವಿತ್ರಿದೇವಿ ತನ್ನ ಅಪಾರವಾದ ಭಕ್ತಿಯಿಂದ, ಧೈರ್ಯದಿಂದ ಸಾಕ್ಷಾತ್ ಆ ಯಮಧರ್ಮರಾಜನೊಂದಿಗೆ ಹೋರಾಡಿ ತನ್ನ ಪತಿ ಸತ್ಯವಂತನ ಪ್ರಾಣಗಳನ್ನು ಮರಳಿ ಪಡೆದುಕೊಂಡ ಪವಿತ್ರವಾದ ದಿನ ಇದೇ. ಸಮಯದಲ್ಲಿ ಸತ್ಯವಂತನ ದೇಹವು ಒಂದು ಆಲದ ಮರದ ಕೆಳಗೆ ಇರುತ್ತದೆ. ಅಂದಿನಿಂದ ಈ ದಿನದಂದು ಆಲದ ಮರವನ್ನು ಪೂಜಿಸುವ ಸಂಪ್ರದಾಯ ಬಂದಿದೆ. ಈ ವ್ರತವನ್ನು ಆಚರಿಸುವ ಸ್ತ್ರೀಯರಿಗೆ ವೈಧವ್ಯ ದೋಷಗಳು ನಿವಾರಣೆಯಾಗಿ ದೀರ್ಘ ಸುಮಂಗಲಿ ಪ್ರಾಪ್ತಿ ಉಂಟಾಗುತ್ತದೆ. ಹಾಗೆಯೇ ಅವರ ಪತಿಯಂದಿರಿಗೆ ಆರೋಗ್ಯದೊಂದಿಗೆ ಸಂಪತ್ತು ಕೂಡ ದುಪ್ಪಟ್ಟಾಗುತ್ತದೆ. ನಿಮ್ಮ ಮನೆಗೆ ಸಮೀಪದಲ್ಲಿರುವ ಯಾವುದಾದರೂ ಆಲದ ಮರದ ಹತ್ತಿರ ಹೋಗಿ ಈ ಪೂಜೆ ಮಾಡಬೇಕು. ಮೊದಲಿಗೆ ಆಲದ ಮರದ ಕಾಂಡಕ್ಕೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಮರದ ಬುಡದಲ್ಲಿ ಸ್ವಲ್ಪ ಹಸುವಿನ ಹಾಲು ಹೊಯ್ದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮಗಳನ್ನು ಚಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಆನಂತರ ಒಂದು ಹಳದಿ ಬಣ್ಣದ ದಾರವನ್ನು ತೆಗೆದುಕೊಂಡು ಆಲದ ಮರದ ಕೊಂಬೆಗೆ ಕಟ್ಟುತ್ತಾ ಭಕ್ತಿ ಶ್ರದ್ಧೆಗಳಿಂದ ಪ್ರದಕ್ಷಿಣೆಗಳನ್ನು ಮಾಡಬೇಕು. ಪ್ರದಕ್ಷಿಣೆ ಮಾಡುವ ಸಾಯಂ ಸಮಯದಲ್ಲಿ ಓಂ ನಮೋ ವೈವಸ್ವತಾಯ, ಓಂ ವಟ ಸಾವಿತ್ರಿಯೈ ನಮ ಎಂಬ ಮಂತ್ರಗಳನ್ನು ಮನಸ್ಸಿನಲ್ಲಿ ಜಪಿಸಿಕೊಳ್ಳಬೇಕು. ಪೂಜೆ ಪೂರ್ಣಗೊಂಡ ನಂತರ ಅಲ್ಲೇ ಇರುವ ಇತರ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, 2 ಬಾಳೆಹಣ್ಣು ಬಳೆಗಳನ್ನು ಇಟ್ಟು ತಾಂಬೂಲ ನೀಡಬೇಕು. ಒಂದು ವೇಳೆ ನಿಮಗೆ ಹತ್ತಿರದಲ್ಲಿ ಆಲದ ಮರ ಲಭ್ಯವಿಲ್ಲದಿದ್ದರೆ ಒಂದು ಸಣ್ಣ ಆಲದ ಕೊಂಬೆಯನ್ನು ಮನೆಗೆ ತಂದು ಪೂಜಾ ಮಂದಿರದಲ್ಲಿ ಇಟ್ಟುಕೊಂಡು ಪೂಜಿಸಬಹುದು. ಅದು ಸಾಧ್ಯವಾಗದಿದ್ದರೆ ಒಂದು ವೀಳ್ಯದೆಲೆಯ ಮೇಲೆ ಅರಿಶಿನದಿಂದ ಒಂದು ಸಣ್ಣ ಮುದ್ದೆಯನ್ನು ಮಾಡಿ ಅದನ್ನೇ ಆಲದ ಮರವೆಂದು ಭಾವಿಸಿ ಪೂಜೆ ಮಾಡಿಕೊಳ್ಳಬಹುದು. ಪೂಜೆ ಮುಗಿದ ನಂತರ ಸ್ತ್ರೀಯರು ತಮ್ಮ ಪತಿಯ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಬೇಕು. ಈ ವ್ರತ ಮಾಡುವವರು ಹಗಲು ಹೊತ್ತು ಉಪವಾಸವಿದ್ದು ಸಾಯಂಕಾಲ ಮಾತ್ರ ಭೋಜನ ಮಾಡಬೇಕು. ಬೆಳಿಗ್ಗೆ ಮಾಡುವ ಈ ಪೂಜೆಗಳ ಜೊತೆಗೆ ಸಾಲದ ಬಾಧೆಗಳು, ಆರ್ಥಿಕ ಕಷ್ಟಗಳು ನಿವಾರಣೆಯಾಗಲು ಮನೆಯಲ್ಲಿ ಕೆಲವು ಶಕ್ತಿಶಾಲಿ ಪರಿಹಾರಗಳನ್ನು ಆಚರಿಸಬೇಕು. ಶ್ರೀ ಮಹಾಲಕ್ಷ್ಮಿಗೆ ಅತ್ಯಂತ ಇಷ್ಟವಾದ ವಸ್ತುಗಳಲ್ಲಿ ಸಮುದ್ರದ ಉಪ್ಪು ಅಂದ್ರೆ ಕಲ್ಲುಪ್ಪು. 1. ಈ ಪೌರ್ಣಮಿ ದಿನದಂದು ಮುಂಜಾನೆಯೇ ಮಾರುಕಟ್ಟೆಗೆ ಹೋಗಿ ಹೊಸದಾಗಿ ಕಲ್ಲುಪ್ಪನ್ನು ಖರೀದಿಸಿ ಮನೆಗೆ ತರುವುದರಿಂದ ಸಾಕ್ಷಾತ್ ಆ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಿದಂತೆಯೇ ಎಂದು ಪಂಡಿತರು ಹೇಳುತ್ತಾರೆ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಒಂದು ಸಣ್ಣ ಕೆಂಪು ವಸ್ತ್ರದಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಮೂಟೆಯಾಗಿ ಕಟ್ಟಿ ನಿಮ್ಮ ಮನೆಯ ಸಿಂಹದ್ವಾರದ ಹೊರಗಡೆ ಮೇಲ್ಭಾಗದಲ್ಲಿ ತೂಗು ಹಾಕಿ. ಈ ಸಣ್ಣ ಪರಿಹಾರದಿಂದ ನಿಮ್ಮ ಮನೆಯ ಮೇಲಿರುವ ಎಂತಹ ನರದೃಷ್ಟಿಯಾದರೂ ಪಟಾಪಂಚಲಾಗಿ ಹೋಗಿ ಆಕಸ್ಮಿಕ ಧನ ಲಾಭ ಉಂಟಾಗುತ್ತದೆ. ಇನ್ನು ಸಾಯಂಕಾಲ 6 ಗಂಟೆಯ ನಂತರವೂ ಕೆಲವು ನಿಯಮಗಳನ್ನು ಪಾಲಿಸಬೇಕು.
ರಾತ್ರಿ ಹೊತ್ತು ಮಹಾಲಕ್ಷ್ಮಿ ಭೂಲೋಕ ಸಂಚಾರ ಮಾಡುತ್ತಾ ಪ್ರತಿ ಮನೆಯ ಹೊಸ್ತಿಲನ್ನು ಪರಿಶೀಲಿಸುತ್ತಾಳಂತೆ. ಆದ್ದರಿಂದ ಸಾಯಂಕಾಲವಾಗುತ್ತಲೇ ನಿಮ್ಮ ಮನೆಯ ಹೊಸ್ತಿಲ ಮುಂದೆ ಎಂತಹದೇ ಕಸಕಡ್ಡಿ ಇಲ್ಲದಂತೆ, ಚಪ್ಪಲಿಗಳನ್ನು ಬಿಡದಂತೆ ಸ್ವಚ್ಛವಾಗಿ ತೊಳೆದು ಇಟ್ಟುಕೊಳ್ಳಬೇಕು. ಮನೆಯ ಪ್ರಧಾನ ದ್ವಾರದ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಗುರುತು ಹಾಕಿ ಮನೆಯ ತುಂಬಾ ಸಾಂಬ್ರಾಣಿ ಧೂಪ ಹಾಕಬೇಕು. ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ಹೊರಗೆ ಹೊರಟು ಹೋಗುತ್ತದೆ. ಸಾಯಂಕಾಲ ಸ್ತ್ರೀಯರು ಮುಖ ತೊಳೆದುಕೊಂಡು ಅಥವಾ ಮತ್ತೊಮ್ಮೆ ತಲೆಸ್ನಾನ ಮಾಡಿ ಮನೆಯ ಹೊಸ್ತಿಲ ಹೊರಗಡೆ ಎರಡೂ ಬದಿಗಳಲ್ಲಿ 2 ದೀಪಗಳನ್ನು ಹಚ್ಚಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯೊಳಗೆ ಅಷ್ಟಲಕ್ಷ್ಮಿಯರು ಹೆಜ್ಜೆ ಇಡುತ್ತಾರೆ. ಹಾಗೆಯೇ ನಿಮ್ಮ ಪೂಜಾಮಂದಿರದಲ್ಲಿ ಲಕ್ಷ್ಮೀದೇವಿ ಭಾವಚಿತ್ರಕ್ಕೆ 21 ಏಲಕ್ಕಿಗಳಿಂದ ಮಾಲೆ ಮಾಡಿ ಹಾಕಿದರೆ ನಿಮಗಿರುವ ಆರ್ಥಿಕ ತೊಂದರೆಗಳು, ಸಾಲದ ಬಾಧೆಗಳು ಎಲ್ಲವೂ ಮಾಯವಾಗಿ ಹೋಗುತ್ತವೆ. ಒಂದು ಹಳದಿ ದಾರಕ್ಕೆ ಈ ಏಲಕ್ಕಿಗಳನ್ನು ಪೋಣಿಸಿ ಮಾಲೆಯಾಗಿ ಹಾಕಬೇಕು. ಪೂಜೆಯ ಕೊನೆಯಲ್ಲಿ ಕರ್ಪೂರದ ಬಿಲ್ಲೆಯ ಮೇಲೆ 1 ಲವಂಗವನ್ನು ಇಟ್ಟು ಅಮ್ಮನವರಿಗೆ ಆರತಿ ಬೆಳಗುವುದು ಎಷ್ಟೋ ಶ್ರೇಯಸ್ಕರ. ಆರತಿ ತಗೊಂಡ ನಂತರ ನಿಮ್ಮ ತಲೆಯ ಮೇಲೆ ಕೆಲವು ಅಕ್ಷತೆಯನ್ನು ಹಾಕಿಕೊಂಡು 3 ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಪೂಜೆಯನ್ನು ಮುಗಿಸಿಕೊಳ್ಳಬೇಕು. ಪೌರ್ಣಮಿ ದಿನದಂದು ಸಾಯಂಕಾಲದ ವೇಳೆ ತುಳಸಿ ಮಾತೆಯನ್ನು ಆರಾಧಿಸುವುದರಿಂದ ಅಪಾರವಾದ ಧನಯೋಗ ಉಂಟಾಗುತ್ತದೆ. ಪೌರ್ಣಮಿ ಚಂದ್ರನ ಬೆಳಕಿನಲ್ಲಿ ನಿಮ್ಮ ಮನೆಯಲ್ಲಿನ ತುಳಸಿಕಟ್ಟೆಯ ಮುಂದೆ ಸುಂದರವಾದ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಸ್ವಚ್ಛವಾದ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ತುಳಸಮ್ಮನಿಗೆ 1 ಸಣ್ಣ ಬೆಲ್ಲದ ಚೂರನ್ನು ನೈವೇದ್ಯವಾಗಿ ಸಮರ್ಪಿಸಿ ಭಕ್ತಿಯಿಂದ 5 ಪ್ರದಕ್ಷಿಣೆಗಳನ್ನು ಮಾಡಿ. ಇದರಿಂದ ಮುಕ್ಕೋಟಿ ದೇವತೆಗಳ ಅನುಗ್ರಹ ನಿಮಗೆ ಲಭಿಸಿ ನಿಮ್ಮ ಕುಟುಂಬದ ಮೇಲೆ ಎಲ್ಲವೇಳೆಯೂ ಶ್ರೀ ಲಕ್ಷ್ಮೀ ಕಟಾಕ್ಷ ಇರುತ್ತದೆ. ಹಾಗೆಯೇ ಈ ಜ್ಯೇಷ್ಠ ಪೌರ್ಣಮಿಯೆಂದು ಬರುವ ಚಂದ್ರನ ಕಿರಣಗಳಿಗೆ ಅಮಿತವಾದ ಶಕ್ತಿ, ಔಷಧೀಯ ಗುಣಗಳು ಇರುತ್ತವೆ. ಆದ್ದರಿಂದ ರಾತ್ರಿಯ ಸಮಯದಲ್ಲಿ ಹೊರಾಂಗಣದಲ್ಲಿ ನಿಂತು ಚಂದ್ರನನ್ನು ನೋಡುತ್ತಾ 2 ಕೈಗಳನ್ನು ಮುಗಿದು ನಮಸ್ಕರಿಸಿಕೊಂಡರೆ ಮಾನಸಿಕ ಪ್ರಶಾಂತತೆ, ಪರಿಪೂರ್ಣವಾದ ಆರೋಗ್ಯ ಲಭಿಸುತ್ತವೆ. ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು, ಕಿರಿಕಿರಿಗಳು ಬರುತ್ತಿರುವವರು ಸಾಯಂಕಾಲದ ಸಮಯದಲ್ಲಿ 1 ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮ ಹಚ್ಚಿ 2 ಭಾಗಗಳಾಗಿ ಕತ್ತರಿಸಿ ಹೊಸ್ತಿಲ 2 ಬದಿಗಳಲ್ಲಿ ಇಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಹಿಡಿದ ದರಿದ್ರವೆಲ್ಲವೂ ಹೊರಗೆ ಹೊರಟು ಹೋಗುತ್ತದೆ. ಹಾಗೆಯೇ ಈ ಪೌರ್ಣಮಿಯಂದು 1 ಸಣ್ಣ ಲಕ್ಷ್ಮೀದೇವಿಯ ಭಾವಚಿತ್ರವನ್ನು ಹೊಸದಾಗಿ ತಂದು ಪೂಜೆ ಕೋಣೆಯಲ್ಲಿ ಇಟ್ಟುಕೊಂಡರೆ ಅಮ್ಮನವರು ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸವನ್ನು ಏರ್ಪಡಿಸಿಕೊಳ್ಳುತ್ತಾಳೆ. ಈ ಪವಿತ್ರವಾದ ದಿನದಂದು ಕೆಲವು ಕೆಲಸಗಳನ್ನು ತಪ್ಪಿಕೂಡ ಮಾಡಬಾರದು. ಮುಖ್ಯವಾಗಿ ಮನೆಯಲ್ಲಿ ಪತಿಪತ್ನಿಯರು ಗಲಾಟೆ ಮಾಡಬಾರದು. ಹೆಣ್ಣುಮಕ್ಕಳು ಅಕಾರಣವಾಗಿ ಕಣ್ಣೀರು ಹಾಕಬಾರದು. ಯಾರಾಗಲಿ ಈ ದಿನದಂದು ಪ್ರಶಾಂತವಾಗಿ ಆನಂದವಾಗಿ ಇರುತ್ತಾರೋ ಅವರ ಮನೆಯಲ್ಲಿಯೇ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಹಾಗೆಯೇ ಈ ದಿನದಂದು ಯಾವುದೇ ಪರಿಸ್ಥಿತಿಯಲ್ಲೂ ಮಾಂಸಾಹಾರ ಸೇವಿಸಬಾರದು. ಕೂದಲು ಅಥವಾ ಉಗುರು ಕತ್ತರಿಸಿಕೊಳ್ಳುವ ಕೆಲಸಗಳನ್ನು ಅಸ್ತಿತ್ವದಲ್ಲೇ ಮಾಡಬಾರದು. ಈ ಜ್ಯೇಷ್ಠ ಪೌರ್ಣಮಿ ವಿಶೇಷವಾಗಿ ಸೋಮವಾರದ ದಿನ ಬರಲಿರುವುದರಿಂದ ಶಿವಾರಾಧನೆಗೂ ಕೂಡ ಇದು ಎಷ್ಟೋ ಅನುಕೂಲಕರವಾದ ಸಮಯ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯ ಮಧ್ಯದಲ್ಲಿ ನಿಮ್ಮ ಹತ್ತಿರದಲ್ಲಿರುವ ಪುರಾತನ ಶಿವದೇವಸ್ಥಾನಕ್ಕೆ ಹೋಗಿ ಆ ಪರಮಶಿವನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಿದರೆ ನಿಮ್ಮ ಪಾಪಗಳೆಲ್ಲವೂ ನಾಶವಾಗಿ ಪುಣ್ಯಗತಿಗಳು ಪ್ರಾಪ್ತಿಸುತ್ತವೆ.
ಆರ್ಥಿಕ ಸ್ಥಿರತೆಗಾಗಿ ಒಂದು ಸಣ್ಣ ಬಿಳಿ ಎಕ್ಕದ ಬೇರಿಗೆ ಅರಿಶಿನ ಹಚ್ಚಿ ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ. ಹಾಗೆಯೇ ಬೀರುವಿನಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಇಟ್ಟರೆ ಧನಾಕರ್ಷಣೆ ವಿಪರೀತವಾಗಿ ಹೆಚ್ಚುತ್ತದೆ. ಮನೆಯೊಳಗೆ ಪುಷ್ಕಳವಾಗಿ ಹಣ ಬಂದು ಸೇರುತ್ತದೆ. ಮನೆಯಲ್ಲಿ ಯಾರಿಗಾದರೂ ವಿವಾಹ ಪ್ರಯತ್ನಗಳು ಪದೇ ಪದೇ ನಿಂತು ಹೋಗುತ್ತಿದ್ದರೆ ಈ ಪೌರ್ಣಮಿಯಂದು ಬಾಳೆಮರಕ್ಕೆ ಅರಿಶಿನ ನೀರನ್ನು ಹೊಯ್ದು ನಮಸ್ಕಾರ ಮಾಡಿಕೊಳ್ಳಿ. ಅತಿ ಶೀಘ್ರದಲ್ಲಿಯೇ ಅವರಿಗೆ ಶುಭ ಕಾರ್ಯ ನಡೆಯುತ್ತದೆ. ಹಾಗೆಯೇ ಈ ವಿಶೇಷವಾದ ದಿನದಂದು ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸುವುದು, ಶ್ರೀ ಸೂಕ್ತವನ್ನು ಪಠಿಸುವುದು ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಅಷ್ಟೈಶ್ವರ್ಯಗಳು ಒಲಿಯುತ್ತವೆ. ಹಿಂದೂ ಧರ್ಮದಲ್ಲಿ ಪೌರ್ಣಮಿಯಂದು ಮಾಡುವ ದಾನ ಧರ್ಮಗಳಿಗೆ ದುಪ್ಪಟ್ಟು ಫಲಿತಾಂಶವಿರುತ್ತದೆ. ಮುಖ್ಯವಾಗಿ ಈ ಜ್ಯೇಷ್ಠ ಪೌರ್ಣಮಿಯಂದು ಬ್ರಾಹ್ಮಣರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ದಕ್ಕುತ್ತದೆ. ಬಡವರಿಗೆ ಅಕ್ಕಿ, ಗೋಧಿ, ವಸ್ತ್ರಗಳು, ಹಣ್ಣುಗಳನ್ನು ದಾನ ಮಾಡುವುದು ಅಥವಾ ಅನ್ನದಾನ ಮಾಡುವುದರಿಂದ ಅಖಂಡ ಕುಬೇರ ಯೋಗ ಸಿದ್ಧಿಸುತ್ತದೆ. ನಮ್ಮ ಮೂಕಜೀವಿಗಳಾದ ಗೋಮಾತೆಯನ್ನು ಪೂಜಿಸಿ ಹಸಿರು ಹುಲ್ಲು ತಿನಿಸಿ ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ಸಕಲ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ. ಈ ರೀತಿಯಾಗಿ ಈ ಸೋಮವಾರದ ಜ್ಯೇಷ್ಠ ಪೌರ್ಣಮಿಯಂದು ಈ ಸಣ್ಣ ಸಣ್ಣ ನಿಯಮಗಳನ್ನು, ಪೂಜಾ ವಿಧಾನಗಳನ್ನು ಪೂರ್ಣ ವಿಶ್ವಾಸದಿಂದ ಪಾಲಿಸಿ ಆ ಲಕ್ಷ್ಮೀನಾರಾಯಣರ, ಪಾರ್ವತಿ ಪರಮೇಶ್ವರರ ಕರುಣಾ ಕಟಾಕ್ಷಗಳನ್ನು ಪಡೆಯಿರಿ. ಈ ಅದ್ಭುತವಾದ ಮತ್ತು ಅಮೂಲ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಬಂಧುಮಿತ್ರರೆಲ್ಲರಿಗೂ ಶೇರ್ ಮಾಡಿ. ಇಂತಹ ಇನ್ನೆಷ್ಟೋ ಅದ್ಭುತವಾದ ಆಧ್ಯಾತ್ಮಿಕ ವಿಷಯಗಳಿಗಾಗಿ ತಕ್ಷಣವೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.